ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋವನ್ನು ನೋಡುತ್ತಿರುವಂತಹ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವವಳಾಗಿದ್ದೇನೆ. ಈ ದಿನದಲ್ಲಿ ನಾವು ಯೋನನ ಕುರಿತು ತಿಳಿದುಕೊಳ್ಳುವವರಾಗಿರೋಣ. ಯೋನನು ಪ್ರವಾದಿಯಾಗಿದ್ದನು. ಇವನು ದೇವರ ಮಾತಿಗೆ ಅವಿಧೇಯನಾಗಿ ಅನೇಕ ಸಂಕಷ್ಟಗಳನ್ನು ಎದುರಿಸಿದನು. ಕೊನೆಗೆ ದೇವರು ಉಂಟು ಮಾಡಿದ ಪರಿಸ್ಥಿತಿಗಳ ನಿಮಿತ್ತ ಯೋನನು ದೇವರ ಉದ್ದೇಶಕ್ಕೆ ಒಳಗಾಗಿ ನಿನೆವೆ ಪಟ್ಟಣದ 1,20,000 ಜನರ ರಕ್ಷಣೆಗೆ ಕಾರಣನಾದನು. ದೇವರು ನಿನೆವೆ ಪಟ್ಟಣದ ದುಷ್ಟತ್ವವನ್ನು ಖಂಡಿಸುವಂತೆ ಯೋನನಿಗೆ ತಿಳಿಸಿದನು. ಆದರೆ ಯೋನನು ನಿನೆವೆಗೆ ಹೋಗಲು ಒಪ್ಪದೆ ತಾರ್ಷಿಷಿಗೆ ಓಡಿ ಹೋಗಬೇಕೆಂದು ಆಲೋಚಿಸಿ ತಾರ್ಷಿಷಿಗೆ ಹೋಗುವ ಹಡಗನ್ನು ಕಂಡು ಆ ಹಡಗಿನಲ್ಲಿ ಹತ್ತಿದನು. ನಂತರ ದೇವರು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸುವಂತೆ ಮಾಡಿದ್ದರಿಂದ ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ಆಗ ನಾವಿಕರು ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟರು. ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಗ್ರಿಗಳನ್ನು ಸಮುದ್ರದಲ್ಲಿ ಬಿಸಾಡಿಬಿಟ್ಟರು. ಆದರೆ ಯೋನನು ಹಡಗಿನ ಒಳಭಾಗದಲ್ಲಿ ಮಲಗಿಕೊಂಡಿದ್ದನು. ಆಗ ಹಡಗಿನ ಯಜಮಾನನು ಅವನನ್ನು ಎಬ್ಬಿಸಿ ತನ್ನ ದೇವರಿಗೆ ಮೊರೆಯಿಡುವಂತೆ ತಿಳಿಸಿದನು. ಆನಂತರ ನಾವಿಕರು ತಮಗೆ ಈ ಕೇಡು ಬರಲಿಕ್ಕೆ ಯಾರು ಕಾರಣವೆಂದು ತಿಳಿಯಲು ಚೀಟು ಹಾಕಿದರು. ಆ ಚೀಟು ಯೋನನಿಗೆ ಬಂದಿತು. ಅವರು ಯಾಕೆ ಈ ಕೇಡು ಸಂಭವಿಸಿತು ಎಂದು ಕೇಳಿದಾಗ ಅವನು ತಾನು ದೇವರ ಸನ್ನಿಧಿಯಿಂದ ತಪ್ಪಿಸಿಕೊಂಡು ಹೋಗುತ್ತಿದ್ದೇನೆ, ಅದಕ್ಕೆ ನನ್ನ ನಿಮಿತ್ತ ಈ ಕೇಡು ಉಂಟಾಯಿತು ಎಂದು ಹೇಳಿದನು. ಆಗ ಅವರು ಸಮುದ್ರವು ಶಾಂತವಾಗುವಂತೆ ಏನು ಮಾಡೋಣವೆಂದು ಪ್ರಶ್ನಿಸಲು ಅವನು ತನ್ನನ್ನು ಸಮುದ್ರದಲ್ಲಿ ಹಾಕಲು ತಿಳಿಸಿದನು. ಆದರೆ ಅವರು ಒಪ್ಪದೆ ದಡಕ್ಕೆ ಹಿಂದಿರುಗಬೇಕೆಂದು ಹುಟ್ಟು ಹಾಕುತ್ತಾ ಇದ್ದರು. ದಡವನ್ನು ಸೇರಲು ಆಗಲಿಲ್ಲ. ಸಮುದ್ರವು ಇನ್ನೂ ಅಲ್ಲೋಲ ಕಲ್ಲೋಲವಾಗಿ ಅವರನ್ನು ಎದುರಿಸಿತು. ಆಗ ಅವರು ದೇವರಲ್ಲಿ ಮೊರೆಯಿಟ್ಟು ಅವನನ್ನು ಸಮುದ್ರದಲ್ಲಿ ಹಾಕಿದರು. ಆಗ ಸಮುದ್ರವು ಶಾಂತವಾಯಿತು. ಇದನ್ನು ನೋಡಿದ ಜನರು ದೇವರಿಗೆ ಬಹಳ ಭಯಪಟ್ಟು ಯಜ್ಞಗಳನ್ನು ಅರ್ಪಿಸಿ ಅರಿಕೆಗಳನ್ನು ಮಾಡಿಕೊಂಡರು. ದೇವರು ಯೋನನನ್ನು ನುಂಗಲು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ಅವನು ದೇವರನ್ನು ಪ್ರಾರ್ಥಿಸಿದನು. ದೇವರು ಮೀನಿಗೆ ಅಪ್ಪಣೆ ಮಾಡಿದಾಗ ಆ ಮೀನು ಅವನನ್ನು ಒಣ ನೆಲದಲ್ಲಿ ಕಾರಿಬಿಟ್ಟಿತು. ದೇವರು ಯೋನನಿಗೆ ನಿನೆವೆ ಪಟ್ಟಣಕ್ಕೆ ಹೋಗಿ ತಾನು ಹೇಳಿದ್ದನ್ನು ಸಾರುವಂತೆ 2ನೆಯ ಸಾರಿ ಅಪ್ಪಣೆಯನ್ನು ಕೊಟ್ಟನು. ಆಗ ಯೋನನು ದೇವರ ಅಪ್ಪಣೆಯಂತೆ ನಿನೆವೆಗೆ ಹೋಗಿ ಎಲ್ಲ ಜನರಿಗೆ 40 ದಿನಗಳಾದ ಮೇಲೆ ನಿನೆವೆಯು ಕೆಡವಲ್ಪಡುತ್ತದೆ ಎಂದು ಹೇಳಿದನು. ಆಗ ನಿನೆವೆ ಪಟ್ಟಣದ ಜನರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತುಕೊಂಡರು. ಯೋನನು ಪ್ರಕಟಣೆಯು ನಿನೆವೆ ಅರಸನಿಗೆ ತಿಳಿದಾಗ ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತುಕೊಂಡನು. ಅರಸನು ತನ್ನ ರಾಜ್ಯದ ಎಲ್ಲಾ ಜನರಿಗೆ ಉಪವಾಸವಿದ್ದು ಪ್ರಾರ್ಥಿಸಲು ಮತ್ತು ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಆಜ್ಞಾಪಿಸಿದನು. ದೇವರು ನಿನೆವೆಯರ ಕಾರ್ಯಗಳನ್ನು ನೋಡಿ ಮನಮರುಗಿ ತಾನು ಅವರಿಗೆ ಮಾಡಬೇಕೆಂದಿದ್ದ ಕೇಡನ್ನು ಮಾಡದೆ ಅವರನ್ನು ರಕ್ಷಿಸಿದನು. ಈ ಒಂದು ವಿಡಿಯೋವನ್ನು ನೋಡುತ್ತಿರುವಂಥ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ